ಸಾಮಾನ್ಯವಾಗಿ ಮನೆಗಳಲ್ಲಿ ಹಳ್ಳಿಗಳ ಸಮಸ್ಯೆ ಇದ್ದೇ ಇರುತ್ತೆ. ಅದರಲ್ಲೂ ಮಳೆಗಾಲ ಸ್ಟಾರ್ಟ್ ಆದ್ರಂತೂ ಅದ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ರೆಗ್ಯುಲರ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಸಣ್ಣ ಪುಟ್ಟ ಕ್ರಿಮಿಕೀಟಗಳು ಮನೆ ಒಳಗಡೆ ಬಂದು ಔತ್ಕೊಂಡಿರ್ತವೆ. ಅವನ್ನ ತಿನ್ನೋದಕ್ಕೆ ಹಲ್ಲಿಗಳು ಕೂಡ ಮನೆ ಒಳಗಡೆ ಹೆಚ್ಚಾಗ್ತವೆ. ಮನೆಯಲ್ಲಿರೋ ವಸ್ತುಗಳಿಂದಲೇ ಹಲ್ಲಿಗಳನ್ನ ಆರಾಮಾಗಿ ಓಡಿಸ್ಬೋದು. ಕಾಳುಮೆಣಸು ಮತ್ತೆ ತಂಬಾಕು ಇದೆರಡನ್ನು ಪೌಡರ್ ಮಾಡಿ ನೀರ್ ಜೊತೆ ಮಿಕ್ಸ್ ಮಾಡಿ ಹಲ್ಲಿಗಳು ಓಡಾಡೋ ಜಾಗದಲ್ಲೆಲ್ಲ ಸಿಂಪಡಿಸ್ಬೇಕು. ಮೆಣಸು ಮತ್ತೆ ತಂಬಾಕಿಂದ ಸ್ಮೆಲ್ ಏನಿದೆ ಅದನ್ನ ಹಲ್ಲಿಗಳು ಹೇಟ್ ಮಾಡ್ತವೆ. ಈ ಸ್ಪ್ರೇನ ಮಕ್ಕಳು ಮತ್ತೆ ಸಾಕು ಪ್ರಾಣಿಗಳಿಂದ ದೂರ ಇಡಬೇಕು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಹಲ್ಲಿಗಳು ಮೊಟ್ಟೆ ವಾಸನೆನ ಸಹಿಸೋದಿಲ್ಲ. ಹಲ್ಲಿಗಳನ್ನ ಓಡ್ಸಕ್ಕೆ ಮೊಟ್ಟೆ ಸಿಪ್ಪೆಗಳನ್ನು ಕೂಡ ನಾವು ಬಳಸ್ಬೋದು. ಮೊಟ್ಟೆನ ಬೇಯಿಸಿದ್ಮೇಲೆ ಅದ್ರ ಚಿಪ್ಪೆ ಏನಿದೆ ಅದನ್ನ ಹಲ್ಲಿ ಓಡಾಡೋ ಜಾಗಗಳಲ್ಲಿ ಇಡೋದ್ರಿಂದ ಹಲ್ಲಿಗಳು ಮನೆಯಿಂದ ದೂರ ಓಡೋಗ್ತವೆ. ಮತ್ತೆ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿಯ ವಾಸನೆ ಕೂಡ ಹಲ್ಲಿಗಳಿಗೆ ಇಷ್ಟ ಆಗೋದಿಲ್ಲ. ಇದರ ಪೇಸ್ಟನ್ನು ಮಾಡಿಬಿಟ್ಟು ಮನೆ ಮೂಲೆಗಳಲ್ಲಿ ಕಿಟಕಿ ಬಾಗಿಲುಗಳ ಬಳಿ ಇಡೋದ್ರಿಂದ ಕೂಡ ಹಲ್ಲಿಗಳು ಮನೆಯಿಂದ ಓಡೋಗ್ತವೆ. ಇನ್ನು ಕೊನೆಯದಾಗಿ ನೋಡೋದಾದ್ರೆ ಬೇವಿನ ಎಲೆಗಳು, ಒಣಗಿರುವಂಥ ಬೇವಿನ ಎಲೆಗಳನ್ನು ತಗೊಂಡು ಅದನ್ನು ಸ್ವಲ್ಪ ಬರ್ನ್ ಮಾಡಿಬಿಟ್ಟು ಅದನ್ನು ಮನೆಯ ಮೂಲೆಗಳಲ್ಲಿ ಇಡೋದ್ರಿಂದ ಆ ಸ್ಮೆಲ್ಲಿಗೆ ಕೂಡ ಹಲ್ಲಿಗಳು ಮನೆ ಬಿಟ್ಟು ಓಡೋಗ್ತವೆ. ಥ್ಯಾಂಕ್ ಯು.